ವಿಚಾರದ ಕುರಿತಾಗಿ. ಕೋಗಿಲು ಕ್ರಾಸ್ ಒತ್ತುವರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಇದು ನಿಮ್ಮ ಅಶ್ವವೇಗದಲ್ಲಿ ಮಾತ್ರ. ಸರ್ಕಾರಿ ಜಾಗ ಒತ್ತುವರಿ ಅಕ್ರಮದ ಹಿಂದೆ ಪ್ರಭಾವವಿದೆ. ಯಾರ ಪ್ರಭಾವ ಇದೆ? ಆರೋಪ ಮಾಡಿದವರ ಕೊರಳಿಗೆ ಸುತ್ತಿಕೊಳ್ತಾ ಇದೆ ಅಂತೆ ಕೇಸ್. ಯಾರೆಲ್ಲ ಇದೀಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಪ್ರತಿಭಟನೆ ಮುಗಿಸಿ ಬಂದಿದ್ದೀರಿ, ನೀವೆಲ್ಲರೂ ಅಶ್ವವೇಗ ಚಾನಲ್ ಹಾಕೊಂಡು ನೋಡಿ. ನಾವು ನಿಮ್ಗೆ ಎಕ್ಸ್ಕ್ಲೂಸಿವ್ ವಿಜುವಲ್ಗಳನ್ನು ತೋರಿಸ್ತಾ ಇದ್ದೀವಿ ಪ್ರೀತಿಯ ಬಿಜೆಪಿಯ ಕಾರ್ಯಕರ್ತರಲ್ಲಿ. ವಾಸಿಂ ಜೊತೆಗೆ ವಿಜಯ್ ವಿರುದ್ಧವೂ ಕೂಡ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಗಲಿಬಿಲಿ ಆಗಿದ್ರು ಅಶೋಕ್, ಅಸ್ತ್ರ ಮಾಡಿಕೊಂಡ್ರು ಕಾಂಗ್ರೆಸ್ನವರು. ಇದನ್ನೇ ವಿಜಯ್ ವಿಚಾರ ಮುಂದಿಟ್ಟು ಸದ್ದು ಮಾಡ್ತಾ ಇದೆ ಅಂತ ಇದೀಗ ಕಾಂಗ್ರೆಸ್. ಬಿಜೆಪಿ ನಾಯಕರ ಜೊತೆಗಿನ ವಿಜಯ್ ಫೋಟೋ ಕೂಡ ರಿಲೀಸ್ ಆಗಿದೆ. ಬಿಜೆಪಿ ಶಾಸಕ SR ವಿಶ್ವನಾಥ್ ಜೊತೆ ವಿಜಯ್ ನಂಟನ್ನ ಹೊಂದಿದ್ರು. ಬಿಜೆಪಿ ಶಾಸಕ SR ವಿಶ್ವನಾಥ್ ಜೊತೆ ವಿಜಯ್ ನಂಟನ್ ಹೊಂದಿದ್ರು. ವಾಸಿಂ ಮತ್ತು ವಿಜಯ್ ಜೊತೆಗೆ ತಮೇಶ್ ಗೌಡ ಫೋಟೋ ಕೂಡ ವೈರಲ್ ಆಗಿದೆ. ಯಲಹಂಕ ಭಾಗದಲ್ಲಿ ಫೋಟೋ ಕ್ಯಾಂಪೇನ್ ಕಾಂಗ್ರೆಸ್ ಮಾಡ್ತಾ ಇದೆಯಂತೆ. ಮಾಡುವ ಸಣ್ಣ ಎಡವಟ್ಟುಗಳು ಸತ್ಯನ ಹೆಂಗೆ ಬಯಲಿಗೆ ತಕೊಂಡು ಬರುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ನಾವು ಮಾಡಿದ ತಪ್ಪುಗಳನ್ನ ನಾವು ಮುಚ್ಚಾಗ್ಬಿಟ್ಟು ಇನ್ನೊಬ್ಬರ ಮೇಲೆ ನಾವು ಹೆಂಗ್ ಬೇಕಾದ್ರೂ ಆಪಾದನೆಗಳನ್ನ ಮಾಡ್ತೀವಿ ಅಂತ ಹೊರಟ್ರೆ, ಅಶೋಕ್ ಅವರೇ ಏನ್ರಿ ಇದು? ಸಿಕ್ಕಾಕೊಂಡ್ ಬಿಟ್ರಲ್ಲ ನೀವು, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ ಬಿಟ್ರಲ್ಲ, ಫೋಟೋ ಮರ್ಚ್ಬಿಟ್ರಲ್ಲ ಎಲ್ಲರ ಎದುರುಗಡೆನೆ. ಕ್ಯಾಮ್ರಾ ಅಲ್ಲ, ಅಷ್ಟೊಂದು ಕ್ಯಾಮ್ರಾ ಇರುವಾಗ ಫೋಟೋ ಮರ್ಚ್ಬಿಟ್ಟು ನಿಮ್ಮ ಕಾರ್ಯಕರ್ತನನ್ನ ಮುಚ್ಚಿಟ್ಬಿಟ್ಟು ಖಾಲಿ ಕಾಂಗ್ರೆಸ್ ಕಾರ್ಯಕರ್ತನನ್ನ ತೋರಿಸಿದ್ರೆ ಹೆಂಗ್ ಸ್ವಾಮಿ? ವಿಜಯ್ ಇದರಲ್ಲಿ ಶಾಮೀಲಾಗಿದ್ದಾರ? ತನಿಖೆ ಆಗಬೇಕೀಗ. ಕಾಂಗ್ರೆಸ್ ಅವರಿಗೂ ಇದೇ ಒಂದು ಅಸ್ತ್ರ ಆಗ್ಬಿಟ್ಟಿದೆ ಅಂತೆ. ಬಿಜೆಪಿ ಶಾಸಕ SR ವಿಶ್ವನಾಥ್ ಜೊತೆ ವಿಜಯ್ ನಂಟನ್ನ ಹೊಂದಿದ್ರು. ಈ ವಿಚಾರ ಅಶೋಕ್ ಅವರಿಗೂ ಗೊತ್ತಿದೆ, ಹಂಗಾಗಿ ಅವ್ರು ಗುರಾಯಿಸಿದ್ರು. ನಾವು ನಿಮ್ಗೆ ತೋರಿಸಿದ್ವಿ ವಿಜುವಲ್ ಅಲ್ಲಿ. ಆ ಕಾರ್ಯಕರ್ತ ಬಿಜೆಪಿ ಅವನು ಅನ್ನೋದು ಅಶೋಕ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದ್ದ ಕಾರಣಕ್ಕೆ ಆ ಫೋಟೋನ ಯಾರು ಕೊಟ್ಟರೋ ಆ ಕಾರ್ಯಕರ್ತನೋ ಅವರ PA ಗೊತ್ತಿಲ್ಲ, ಅವ್ರನ್ನ ಕಡು ಕಣ್ಣಿನಿಂದ ನೋಡಿದ್ರು. ಆ ಬಳಿಕ ಮಾಧ್ಯಮದವರಿಗೆ ಫೋಟೋ ಕೊಡಲ್ಲ ಅಂತ ಹೇಳಿದ್ರು. ಕೊಡ್ಬೋದಿತ್ತಲ್ಲ. ಅರೆ ನೀವು ಸತ್ಯ ತಾನೇ ಬಯಲಿಗೆಳಿತಾ ಇರೋದು. ಸತ್ಯ ಬಯಲಿಗೆಳುವಾಗ ಫೋಟೋ ತೋರಿಸೋದಕ್ಕೆ ಏನ್ ಸ್ವಾಮಿ ಮುಜುಗರ? ಅಶೋಕ್ ಅವರೇ, ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಸತ್ಯ ಒಪ್ಕೊಳ್ಳಿ. 2 ವರ್ಷದ ಹಿಂದೆ ಯಾರ ಸರ್ಕಾರ ಇತ್ತು? ಯಾರ್ಯಾರು ಕೆಲವರ ಹತ್ರ ದುಡ್ಡು ತಕೊಂಡು ಇಲ್ಲಿ ಮನೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ರು? ಯಾರ್ಯಾರ ಕಿಸೆಗಲ್ಲ ದುಡ್ಡು ಹಂಚಿಕೆ ಆಯಿತು? ಎಲ್ಲ ಸತ್ಯವನ್ನ ಕಾಂಗ್ರೆಸ್ ಜೊತೆಗೆ ಬಿಜೆಪಿ ಅವರು ಕೂಡ ಇದೀಗ ಬಾಯಿ ಬಿಡಲೇಬೇಕು. ಈಗ ಪೋಸ್ಟರ್ ವಾರ್ ಶುರುವಾಗ್ಬಿಟ್ಟಿದೆ ಅಂತೆ ಆ ಭಾಗದಲ್ಲಿ, ಯಲಹಂಕ ಭಾಗದಲ್ಲಿ. ಅದರ ಜೊತೆಯಲ್ಲೇ ಅಶ್ವವೇಗ ನ್ಯೂಸ್ನ ತುಣುಕುಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ವೈರಲ್ ಆಗುತ್ತೆ. ನೋಡಿ, ಅಕ್ಯೂಸ್ಡ್ ವಿಜಯ್ ಮತ್ತು ಬಿಜೆಪಿ ಲೀಡರ್ ಇವರಿಬ್ಬರ ಫೋಟೋವನ್ನು ನಾವು ತೋರಿಸ್ತಾ ಇದ್ವಿ. ಬಹಳ ಆತ್ಮೀಯರಾಗಿ ಅವರಿಬ್ಬರು ಇದ್ದಾರೆ. ವಾಸಿಂ ಮತ್ತು ವಿಜಯ್ ಅವರಿಬ್ಬರು ಕೂಡ ಬಿಜೆಪಿ ಲೀಡರ್ ಜೊತೆಗೂ ಇದ್ದಾರೆ. ಆ ಫೋಟೋನು ತೋರಿಸ್ತಿದ್ದೀವಿ ನೋಡಿ. ವಿಜಯ್ ಮತ್ತು ಬಿಜೆಪಿ ನಾಯಕ, ಅದರ ಜೊತೆಯಲ್ಲಿ ವಿಶ್ವನಾಥ್ ಅನ್ಸುತ್ತೆ ಮೇ ಬಿ, ಅದರ ಜೊತೆಯಲ್ಲಿ ವಾಸಿಂ ಕೂಡ ಇದ್ದಾರೆ. ಈಗ ಹೇಳಿ, ವಾಸಿಂ ಯಾರ ಕಾರ್ಯಕರ್ತ? ಬಿಜೆಪಿ ಕಾರ್ಯಕರ್ತನೋ ಕಾಂಗ್ರೆಸ್ ಕಾರ್ಯಕರ್ತನೋ? ಮುಸ್ಲಿಂ ಹೆಸರಿದ್ದ ಮಾತ್ರಕ್ಕೆ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರಾಗಲ್ಲ ಸ್ವಾಮಿ. ನೋಡಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ. ಬಿಜೆಪಿ ಲೀಡರ್ ಹಲ್ಕಿಸ್ಕೊಂಡು ನಗಾಡ್ತಿದ್ದಾರೆ, ಅವ್ರ ಪಕ್ಕದಲ್ಲಿ ವಾಸಿಂ ಇದ್ದಾನೆ, ವಿಜಯ್ ಇದ್ದಾರೆ. ವಿಜಯ್ ಮತ್ತು ವಾಸಿಂ ಅತ್ಯಾಪ್ತರು, ಒಬ್ರನ್ನೊಬ್ರು ಬಿಟ್ಕೊಡಲ್ಲ. ಈ ವಿಚಾರ ಅಶೋಕ್ ಅವ್ರಿಗೂ ಗೊತ್ತು. ಬಹುಶಃ ವಿಜಯ್ ಹತ್ರವೇ ಹೇಳಿ ಫೋಟೋ ತರಿಸ್ಕೊಂಡ್ರ ಅಂತ. ಸೊ ಮತ್ತೊಂದು ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಅಶೋಕ್ ಅವರು ಫೋಟೋನ ಬಚ್ಚಿಟ್ಟು ಕಷ್ಟಪಟ್ಟು ಅದನ್ನು ಕೈಯಲ್ಲೆಲ್ಲ ಮಡಚಿ ತೋರಿಸ್ತಾ ಇರುವಂಥ ಫೋಟೋ. ಆದರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಮುಖಂಡನ ಜೊತೆಯಲ್ಲಿ ಇಬ್ಬರು ಇದ್ದಾರೆ, ವಾಸಿಮು ಇದ್ದಾರೆ, ವಿಜಯ್ ಕೂಡ ಇದ್ದಾರೆ. ಸೊ ಇದರ ಆರಂಭದ ದಿನಗಳಿಗೆ ಹೋಗೋಣ. ಕೋಗಿಲ್ ಲೇಔಟ್ ಅಲ್ಲಿ ಮನೆ ಕಟ್ಕೊಂಡ್ರಲ್ಲ, ಕೇವಲ 2 ವರ್ಷದ ಹಿಂದೆ ಮಾತ್ರ ಆರಂಭವಾಗಿದ್ದಲ್ಲ, ಅದರ ಹಿಂದೆನೂ ಆರಂಭವಾಗಿತ್ತು. 2.5 ವರ್ಷದ ಹಿಂದೆನೂ ಆರಂಭ ಆಗಿತ್ತು. ಆಗ ಯಾವ ಸರ್ಕಾರ ಇತ್ತು? ಬಿಜೆಪಿ ಸರ್ಕಾರ. ಬಿಜೆಪಿ ಮುಖಂಡರ ಜೊತೆಯಲ್ಲಿ ವಾಸಿಮು ಕಾಣಿಸಿಕೊಂಡಿದ್ದಾನೆ, ವಿಜಯ್ ಕೂಡ ಕಾಣಿಸಿಕೊಂಡಿದ್ದಾರೆ.
ಇದೀಗ ವಾಸಿಂ ನನ್ನ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಆರ್ ಅಶೋಕ್ ತೋರ್ಸಕ್ ಹೊರಟಿದ್ದಾರೆ. ಆದ್ರೆ ಅದರ ಪಕ್ಕದಲ್ಲೇ ಇದ್ದಂತ ಬಿಜೆಪಿ ಕಾರ್ಯಕರ್ತ ವಿಜಯ್ ಅವರ ಫೋಟೋವನ್ನ ಬಚ್ಚಿಟ್ಟಿದ್ದಾರೆ. ಇದು ನಿಮ್ಮ ಅಶ್ವವೇಗದ ಸತ್ಯಾನ್ವೇಷಣೆಯ ಒಂದು ಝಲಕ್.